ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಗ್ನನ್ ಮನು, ಫೌಂಡರ್ ಆಫ್ ಹ್ಯುಮ್ಯಾನಿಟಿ ಕಾಲ್ಸ್ ಟ್ರಸ್ಟ್ BUC ಇಂಡಿಯಾ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ವಿ. ಆ ಸೂರ್ಯನ ಆಶೀರ್ವಾದದಿಂದ ಇವತ್ತು ಮಕರ ಸಂಕ್ರಾಂತಿ. ತಮಗೂ ತಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದರ ಜೊತೆಗೆ ಕೆಲವು ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂತಹ ಅಮಾನವೀಯ ಕೃತ್ಯಗಳು, ಅದು ಮನುಜರ ಮೇಲಾಗಿರ್ಬೋದು, ಪ್ರಾಣಿ ಸಂಕುಲದ ಮೇಲಾಗಿರ್ಬೋದು, ನಾವು ಇದೇ ತರ ಕೃತ್ಯಗಳನ್ನ ಮೆರಿತಾ ಹೋಗ್ತಾ ಇದೀವಿ ಅಂತಂದ್ರೆ ಮುಂದಕ್ಕೆ ಉಳಿಯೋದು ಬರೀ ಕೃತ್ಯಗಳು ಹೊರತು ಮಾನವೀಯತೆ ಅಲ್ಲ. ಆದ್ದರಿಂದ ಈ ಹಬ್ಬದಿಂದ ಆಚೆಗೆ ನಾವೆಲ್ಲರೂ ಮಾನವೀಯತೆಯನ್ನ ಮನಸ್ಸಲ್ಲಿ ಅಳವಡಿಸ್ಕೊಂಡು ಅದರ ಜೊತೆಗೆ ಮಾನವೀಯತೆಯನ್ನ ಮೆರಿತಾ ಅದನ್ನ ನಾವು ಹಸ್ತಾಂತರಿಸ್ಬೇಕು. ಅದರ ಜೊತೆಗೆ ನಾವು ಆ ಮಾನವೀಯತೆ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನಾವು ಹುಟ್ಟಿದಾಗಲಿಂದಾನು ತಾಯಿ ಹತ್ರ ಎದೆ ಹಾಲು ಕುಡ್ಕೊಂಡು ಬರ್ತೀವಿ. ಕಾರಣಾಂತರಗಳಿಂದ, ಆರೋಗ್ಯದ ಪರಿಸ್ಥಿತಿಗಳಿಂದ ಎದೆ ಹಾಲು ಸ್ಟಾಪ್ ಆಯ್ತು ಅಂತಂದ್ರೆ ಆವಾಗ ಒಂದು ಜೀವಿ ಬರುತ್ತೆ, ನಾನು ಗೋಮಾತೆ, ನಾನು ತಾಯಿ ಅಂತ ಹೇಳಿ. ಆವತ್ತು ತನ್ನ ಹಾಲು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇವತ್ತಿನವರೆಗೂ ನಾವು ಸಾಯೋ ತನಕ ಆ ಹಾಲನ್ನ ಕೊಟ್ಟು ಆರೋಗ್ಯವಾಗಿರ್ಲಿಕ್ಕೆ, ಆರೋಗ್ಯ ಕೆಟ್ಟಾಗ ಆ ಆರೋಗ್ಯನ ಸುಧಾರಿಸ್ಕೊಳ್ಳೋದಕ್ಕೆ ತಿನ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಹಾಲನ್ನ ಕುಡಿತೀವಿ. ಇವತ್ತು ಆ ಪ್ರೀತಿ, ಮಮತೆ, ಕರುಣೆ ನಾವೆಲ್ಲರೂ ಅಳವಡಿಸ್ಕೊಂಡು ಆ ತಾಯಿಯ ಋಣಕ್ಕೆ ನಾವು ಸಕಲ ಕೋಟಿ ಜೀವರಾಶಿಗಳನ್ನ ಉಳಿಸ್ತಾ ಬೆಳೆಸ್ತಾ ಹಸ್ತಾಂತರಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದರ ಜೊತೆಗೆ ಈ ಮಾತಿನಲ್ಲಿ ಏನಾದ್ರೂ ತಮ್ಗೆ ಮಿಸ್ಟೇಕ್ಸ್ ಕಾಣಿಸಿದ್ರೆ ಕ್ಷಮೆ ಇರ್ಲಿ. ಒಳ್ಳೇದಿತ್ತು ಅಂತಂದ್ರೆ ತಮ್ಮ ಮಕ್ಕಳಿಗೆ ಹಾಗೂ ಅಕ್ಕಪಕ್ಕದವರಿಗೆ ಮಾನವೀಯತೆ ಬಗ್ಗೆ ಅರಿವು ಕೊಟ್ಟು ಮಾನವೀಯತೆಯನ್ನು ಉಳಿಸಿ ಅಂತ ಹೇಳಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದ.